ನಿಮ್ಮನ್ನು ಬಿಟ್ಟು ಹೋದ್ರೆ ನೀವು ಎರಡು ದಿನ ಬೇಜಾರು ಮಾಡ್ಕೋತೀರಾ, ಬಟ್ ಸೊಸೈಟಿಗೋಸ್ಕರ ಹೊಸ ಜೀವನನ ಶುರು ಮಾಡ್ತೀರಾ ಅಂತ ಅನ್ಕೊಂಡಿದ್ದೆ. ಆದರೆ ನೀವು ಹಾಗೇನಿಲ್ಲಪ್ಪ, ಸ್ವಲ್ಪ ದಿವಸ ಅನ್ಕೊಂಡು 5 ವರ್ಷ ಕಳೆದೋಯ್ತು. ನಾನು ಇನ್ನೊಂದು 2 ದಿವಸ ನೋಡ್ತಾ ಇದ್ದೆ. ನೀವೇನಾದರೂ ಒಪ್ಕೊಳ್ಳೋದೇ ಇದ್ದಿದ್ರೆ, ನನಗೇನು ಲಿಸ್ಟಲ್ಲಿ ತುಂಬ ಜನ ಹುಡುಗಿರಿದ್ದಾರೆ, ಯಾರನ್ನೂ ನೋಡಿ ಸೆಟ್ಲ್ ಆಗ್ಬಿಡ್ತಾ ಇದ್ದೆ. ನಿಮ್ಮ ಲಿಸ್ಟಲ್ಲಿ ಹುಡುಗಿಯರು? ಅಫ್ಕೋರ್ಸ್. ತಮಾಷೆ ಮಾಡೋ ಟೈಮ್ ಆಯ್ತು. ಈಗಲೂ ಲವ್ ಲೆಟರ್ ಬರೀತಾರೆ. ಎಕ್ಸಾಂಪಲ್ ಇದಳಲ್ಲ, ಎಸ್. ಬಟ್ ನಿಮ್ಮ ಜೋಡಿ ತುಂಬಾನೇ ಚೆನ್ನಾಗಿರೋದು ಅಲ್ಲ? ಅವರು ನಿಮ್ಮನ್ನ ಬೆಣ್ಣೆ ಮುದ್ದೆ ಅಂತ ಕರೆದ್ರು, ಗೊತ್ತಾ? ನೋಡಿ, ಮತ್ತೆ ಇಬ್ರಿಗೂ ಒಂದೇ ವೈಬ್ರೇಷನ್. ಸೂಪರ್. ನಿಜ, ನಿಮ್ಮನ್ನು ನೋಡಿ ಜನ ಹೇಳೋರು ಹೀಗಿರ್ಬೇಕು, ಅಪ್ಪ ಮಗಳು ಅಂದ್ರೆ ಹೀಗಿರ್ಬೇಕು ಅಂತ. ಎಕ್ಸ್ಕ್ಯೂಸ್ ಮೀ, ನಾನು ಅವಳ ಜೊತೆ ಆಚೆ ಹೋಗ್ಬೇಕಾದ್ರೆ ಹೀಗೆ ಹೋಗ್ತಾ ಇರಲಿಲ್ಲ. ಜಿಮ್ಗೆ ಸೇರ್ಕೋತಾ ಇದ್ದೆ, 6 ಪ್ಯಾಕ್ ಮಾಡ್ಕೋತಾ ಇದ್ದೆ, ಸ್ಲಿಮ್ ಆಗಿ ಟ್ರಿಮ್ ಆಗಿ ಕೂದಲಿಗೆಲ್ಲ ಡೈ ಮಾಡ್ಕೊಂಡು ಅವಳ ಜೊತೆ ಆಚೆ ಹೋಗ್ತಾ ಇದ್ದೆ. ನೋಡಿದವರು ವಾ ಹೇಗಿದೆ ಇವ್ರಿಗೆ ಪೇರು ಅಂತ ಅನ್ಬೇಕಾಗಿತ್ತು, ಹಾಗಿರ್ತಾ ಇದ್ದೆ, ಗೊತ್ತಾ? ಪ್ರೀತಿ ಮಾಡೋರು ಏನೇನೋ ಸ್ಯಾಕ್ರಿಫೈಸ್ ಮಾಡ್ತಾರೆ. ನಾನು ಅಷ್ಟು ಮಾಡೋಕ್ಕಾಗ್ತಾ ಇರಲಿಲ್ವಾ? ಖಂಡಿತ ಮಾಡ್ತಾ ಇದ್ದೆ, ಪ್ರೀತಿಗೋಸ್ಕರ. ಅಫ್ಕೋರ್ಸ್. ಸುಷ್ಮಾ ಅವ್ರಿಗೆ ಈಗಲೂ ಕಾಲ ಮಿಂಚೋಗಿಲ್ಲ. ಅವ್ರು ಇಲ್ಲಿ ನಮ್ಮ ವಠಾರದಲ್ಲೇ ಇದ್ದಾರೆ. ನೀವೇ ಹೋಗಿ ಕರ್ಕೊಂಡು ಹಂಗೆಲ್ಲಾರ ಮಾಡ್ಬಿಟ್ಟಿದೆ. ಆ ಭಯ ಇರಲಿ. ನೋಡಿ ಭೂಮಿಕಾ, ನನ್ನ ಜೀವನದಲ್ಲಿ ನೀವೊಬ್ಬರೇ, ನಿಮಗೆ ಬೇರೆ ಯಾರು ಕಾಂಪಿಟೇಷನ್ ಇಲ್ಲ. ಗೊತ್ತು, ನಿಮ್ಮ ಬಾಯಿಂದ ಕೇಳಿಸ್ಕೋಬೇಕಿತ್ತಷ್ಟೆ. ಇದೇನ್ರೋ ಹೀಗೆ ಬಂದ್ಬಿಟ್ರಲ್ಲ? ಪಪ್ಪ, ಅದು ಆಂಟಿ ಪಕ್ಕ ಮಲ್ಗಿದ್ರೆ ನಿದ್ದೆನೆ ಬರ್ತಾ ಇರ್ಲಿಲ್ಲ, ಅದಕ್ಕೆ ನಿಮ್ ಪಕ್ಕ ಮಲ್ಗೋಣ ಅಂತ ಬಂದ್ವಿ. ಹ್ಞೂ ಪಪ್ಪ, ನಿಮ್ ಜೊತೆ ಮಲಗಿದ್ರೇನೆ ನಿದ್ದೆ ಬರೋದು. ಹೌದಪ್ಪ, ನೀನ್ ಪಕ್ಕದಲ್ಲಿ ಮಲಗಿದ್ರೆ ನಾವು ಬಲವಂತವಾಗಿ ನಿದ್ದೆ ಮಾಡ್ಲೇಬೇಕು. ಅಲ್ಲ ಕಂದ, ಮಲ್ಲಿ ಬೇಜಾರು ಮಾಡ್ಕೋತಾಳೆ ಅಲ್ವಾ? ನೋಡು, ಎಲ್ಲದಕ್ಕೂ ಮಲ್ಲಿ ಬೇಕು ಅಂತ್ಯ. ಇವಾಗ ಮಾತ್ರ ಮಲ್ಲಿ ಬೇಡ ಅಂದ್ರೆ ಹೇಗಾಗುತ್ತೆ? ಅವಳು ಬೇಜಾರು ಮಾಡ್ಕೊಳಲ್ವಾ? ಇವತ್ತೊಂದಿನ ಹೋಗೋಳ ಜೊತೆ ಮಲ್ಕೊಳ್ಳಿ. ಹೋಗಿ ಹೋಗಿ. ಇಲ್ಲ ಮಮ್ಮಿ, ಚಿಕ್ಕಿ ಪರ್ಮಿಷನ್ ತಗೊಂಡ ಬಂದಿರೋದು. ಹ್ಞೂ ಅಮ್ಮ. ಗೊತ್ತಾಯ್ತು ಬಿಡಿ. ನಾವು ಬರ್ತಿರ್ಲಿಲ್ಲ ಅಮ್ಮ. ಏನೋ ಒಂದು ಕತೆ ಹೇಳಿ ಅಂದ್ರೆ ಡಬ್ಬ ಕತೆ ಹೇಳ್ತಾರೆ. ಪಪ್ಪನ ಹತ್ರ ಕೇಳಿದ್ರೆ ಸಿಳ್ಳೆ ಪಿಳ್ಳೆ ಕತೆ ಹೇಳ್ತಾರೆ. ಅದಕ್ಕೆ ಬಂದ್ವಿ. ಏನದು? ಸಿಳ್ಳೆ ಪಿಳ್ಳೆ? ಸಿಳ್ಳೆ ಕ್ಯಾತ ಪಿಳ್ಳೆ ಕ್ಯಾತ ಕತೆ.